ತೋರಿಸಬೇಡ್ರಿ, ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಈಗ ನಾನು ಹೊಂಟಿಲ್ಲ, ಒಬ್ಬನೇ ಒಂಟಿ ಸಲಗತ್ತು ಹೊಂಟಿಲ್ಲ. ನಾನು ಕರ್ನಾಟಕದಾಗ ಮೊನ್ನೆ ಬಾಗಲಕೋಟ್ನಾಗ 4 ಮಾಜಿ ಮುಖ್ಯಮಂತ್ರಿಗಳು ಕರೆದ ಸಭೆಗೆ 200 ಮಂದಿ ಕೂಡಿದ್ದಿಲ್ಲ. ಸಹಕಾರ ಕೊಟ್ಟಿರಿ. ಕೆಲವೊಂದು ತಕರಾರು ಮಾಡೋರು ಇರ್ತಾರೆ, ಕೇಸ್ ಹಾಕೋರು ಇರ್ತಾರೆ, ಏನು ಮಾಡ್ಲಿಕ್ಕಾಗೋದಿಲ್ಲ. ಅವರು ಇರೋರೆ ಯಾರ ಕಾಲದಾಗಿಲ್ಲಪ್ಪ ಕೇಳಕ್ಕೆ ಹೇಳಿದ್ರೆ ನನ್ನ ಹೆಂಡ್ರ ಮಕ್ಕಳಿಗೆ IPL ಟಿಕೆಟ್ ಬರ್ತಾರೆ. ನನ್ನ ಕಾಲ ಅವರ ಮುತ್ಯ ಕುರಿ ಕಾಯ್ಕೋತ ಕುರಿಗಳಿಗೆ ನೀರಿನ ಸಮಸ್ಯೆ ಏನೋ ಹಾಗೆ ಹಿಂಗೆ ಹೋಗಿ ಬೆಳಗಾವಿ ಜಿಲ್ಲಾದಾಗ ಸಂಗೊಳ್ಳಿ ಒಳಗೆ ಹೋದರು. ಹಿಂಗಾಗಿ ಅವ್ರು ಸಂಗೊಳ್ಳಿ ರಾಯಣ್ಣ ಆದರು. ಸಂಗೊಳ್ಳಿ ರಾಯಣ್ಣನ ಮುತ್ತಿಗೆಯ ಜನ ಅಂದರೆ ಮುತ್ತಿನಂಥವ್ರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅಂಥ ಒಂದು ಊರು, ಎಲ್ಲರೂ ಒಕ್ಕಟ್ಟು, ಆತ್ಮೀಯತೆ, ಪ್ರೀತಿ ಯಾವಾಗಲೂ ನನಗೂ ತೋರಿಸಿದ್ದೀರಿ. ಇವತ್ತು ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕಂಚಿನ ಮೂರ್ತಿಯನ್ನು ಎಲ್ಲರೂ ಊರಿನವರೇ ಇವತ್ತು ಹಣ ಹಾಕಿ, ಯಾಕಂದ್ರೆ ಸ್ವಾಭಿಮಾನದಿಂದ ಇಡೀ ಊರಿನ ಜನ ಹೊರಗಿನವ್ರಿಗೆ ಯಾರಿಗೂ ಕೇಳಾರ್ದೇ, ಹೊರಗಿನವ್ರಿಗೆ ಕೇಳಿದ್ರೆ ಬಿಡೇ ಇರ್ತದೆ. ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷ ಮಾಡಬೇಕು, ಉದ್ಘಾಟನೆಗೆ ಹಾಕ್ಬೇಕು, ಮ್ಯಾಗ ಹಾಕ್ಬೇಕು, ತಳಗೆ ಹಾಕ್ಬೇಕು ಅಂತ ಇರ್ತದೆ. ಈಗ ನಿಮ್ಗೆ ಯಾರ್ದು ಬಿಡೇ ಇಲ್ಲ. ನಿಮ್ಮ ರೊಕ್ಕ ನಿಮ್ಮ ಕಾರ್ಡ, ನೀವು ಯಾರನ್ನಾರು ಹಾಕ್ಬೋದು, ಯಾರನ್ನಾರು ಬಿಡ್ಬೋದು. ಹಿಂಗೇ ಆಗ್ಬೇಕು ಎಲ್ಲ ಕಡೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಒಂದು ಜಾತಿಗೆ ಸೀಮಿತ ಅಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಜಾತಿಗೆ ಸೀಮಿತ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ. ಅಹಿಲ್ಯಾಬಾಯಿ ಹೋಳ್ಕರ್ ಒಬ್ಬ ತಾಯಿ ಆಗೋದು ಹಾಲು ಮತದ ಹೆಣ್ಮಗಳು, ಇಂದೂರಿನ ರಾಣಿ. ಆ ಹೆಣ್ಮಗಳು ಕಾಶಿ ವಿಶ್ವನಾಥ ಮಂದಿರ ಇವತ್ತು ಯಾರಾದ್ರು ಕಟ್ಟಿದ್ರೆ ಇವತ್ತು ಅಹಿಲ್ಯಾಬಾಯಿ ಹೋಳ್ಕರ್. ಇವತ್ತು ನೀವು ಕಾಶಿಗೆ ಯಾರು ಹೋಗಿದ್ರೆ ಹೊರಗೊಂದು ಮೂರ್ತಿ ಐತೆ, ಲಿಂಗ ಇಟ್ಕೊಂಡು ಕೂತಿದ್ದು. ನಮ್ಮ ಬಿಜಾಪುರನಾಗೂ APMCಗೆ ಹೋಗೋ ರೋಡ್ದಾಗ ಐತೆ ನೋಡ್ರಿ, ನಾವು ಕೂಡಿಸಿ ಬಿಜಾಪುರನಾಗ. ಆ ತಾಯಿ ಔರಂಗಜೇಬಯನ್ನು ವಿಶ್ವನಾಥನ ದೇವಸ್ಥಾನವನ್ನು ಭಗ್ನಗೊಳಿಸಿ ಆ ಲಿಂಗವನ್ನು ಒಂದು ಬಾಯಿಯಲ್ಲೂ ಹಾಕಿದ್ರು. ಅದನ್ನು ತೆಗೆದು ಹೊರಗೆ ತಂದು ಅದರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಕಟ್ಟಿದಂಥ ಕೀರ್ತಿ ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಲಕ್ಷ್ಮೀಬಾಯಿ, ಝಾನ್ಸಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಅಂದರೆ ಭಾರತದ ಇತಿಹಾಸದ ಕೆಳದಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ. ನೋಡಿ, ಬೆಳವಡಿ ಮಲ್ಲಮ್ಮ ಜಗತ್ತಿನಲ್ಲೇ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿದಂಥ ಹೆಣ್ಣುಮಗಳು. ಅಂದರೆ ನಮ್ಮಲ್ಲಿರುವಂಥ ಮಹಿಳೆಯರು ಸಹ ಸ್ವಾತಂತ್ರ್ಯಕ್ಕಾಗಿ ಸಮಾಜವನ್ನು ಒಂದು ಬೆಳೆಸೋದ್ರ ಸಲುವಾಗಿ ರಾಷ್ಟ್ರಭಕ್ತಿಯನ್ನು ಮೆರೆದವರು. ಅಹಿಲ್ಯಾಬಾಯಿ ಹೋಳ್ಕರ್ ಸುಮಾರು 3,500 ದೇವಸ್ಥಾನಗಳನ್ನು ಈ ದೇಶದಲ್ಲಿ ಪುನರ್ ನಿರ್ಮಾಣ ಮಾಡಿದಂಥ ಒಬ್ಬ ಹಾಲಮತ ಸಮಾಜದ ಹೆಣ್ಮಗಳು. ದೊಡ್ಡ ರಾಜಮನೆತನ, ಇವತ್ತೂ ರಾಜಮನೆತನ ಇಂದೂರಿನಲ್ಲಿದೆ. ಅವನು ಇಡೀ ಭಾರತದಲ್ಲಿ ರಾಜಮಾತಾನೇ ಅಂತ ಕರೀತಾರೆ. ಹಂಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನೂ ಸಹ ಒಂದು ಯಾವುದೋ ನಾವು ಅನ್ಕೋಬೋದು ನಾವು ಪಂಚಮಸಾಲಿ ಸಮಾಜಕ್ಕೆ ಸೇರಿದ್ದತ್ತ, ಅಲ್ಲ. ಅವರು ಇಡೀ ಭಾರತದ ಆಸ್ತಿ. ಸಂಗೊಳ್ಳಿ ರಾಯಣ್ಣ ಇರದೇ ಇದ್ದರೆ ಸುಮಾರು 7-8 ಜನ, ಒಡ್ರ ಬಾಳಣ್ಣ, ವಾಲ್ಮೀಕಿ ಜನಾಂಗದವರು, ಬಂಜಾರ ಸಮಾಜದವರು, ಇವರೆಲ್ಲ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಸಾಥ್ ಕೊಟ್ಟರು. ಇವರೆಲ್ಲ ಗಲ್ಲಿಗೇರಿಸಿದ್ರು. ಸಂಗೊಳ್ಳಿ ರಾಯಣ್ಣ ಜೊತೆಗೆ 7 ಮಂದಿನೂ ಗಲ್ಲಿಗೇರಿಸಿದ್ರು. ಅದು ಎಲ್ಲ ಜನಾಂಗದವ್ರು ಇದ್ದರು. ಅಂದರೆ ಯಾವುದೇ ಒಂದು ಹೋರಾಟ, ಸಂಘರ್ಷ, ಸ್ವಾತಂತ್ರ್ಯ, ಕ್ರಾಂತಿ ಯಾವುದೇ ಒಂದು ಜಾತಿಯಿಂದ ಆಗೋದಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತೆಲ್ಲ ನಾವು ಅವ್ರನ್ನ ಸ್ಮರಣೆ ಮಾಡಬೇಕು. ಭಾರತಕ್ಕೆ ಒಂದು ಶ್ರೇಷ್ಠ ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮ. ಅಷ್ಟೇ ಅಲ್ಲ, ಅವರು ಸಹ ನೇರವಾಗಿ ಯಾವುದೇ ಮುಲಾಜಿಲ್ಲಾರ್ದೇ ಗಾಂಧಿಗೂ ನೆಹರುಗೂ ಕೇಳ್ತಿದ್ದಿಲ್ಲ. ಅಂಬೇಡ್ಕರ್ ತಮ್ಮ ವಿಚಾರಗಳನ್ನು ಗಟ್ಟಿಯಾಗಿ ಮಾತನಾಡುವಂಥ ಒಬ್ಬ ಅತ್ಯಂತ ಕಷ್ಟದಿಂದ ಮೇಲೆ ಬಂದಂಥ ಅಂಬೇಡ್ಕರ್ ಕಾಲದಲ್ಲಿ ಬಹಳಷ್ಟು ಅಸ್ಪೃಶ್ಯತೆ, ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು ಅವತ್ತು ದಲಿತರದ್ದು. ಅಂಥ ಕಷ್ಟದಲ್ಲಿ ಬೆಳೆದಂಥ ಅಂಬೇಡ್ಕರ್ ಸಹ ನಮಗೆಲ್ಲ ಆದರ್ಶರೇ. ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಸಮಾಜದ ಅಲ್ಲ,
ಇಡೀ ಹಿಂದುವಿ ಸಮಾಜ ಭಗವಾ ಧ್ವಜ ಈ ದೇಶದಲ್ಲಿ ಹಾರಾಡಬೇಕಿರುವಂಥ ಮೊಘಲ ಸಂತತಿಯನ್ನು ನಾಶ ಮಾಡಿದಂಥ ಮೊಘಲರು ಯಾರೂ ನಾಶ ಮಾಡಲಿಕ್ಕಾಗಿರಲಿಲ್ಲ. ಎಂದು ಶಿವಾಜಿ ಮಹಾರಾಜನ ವಿರುದ್ಧ ಕಟ್ಕೊಂಡ್ರು ಅವತ್ತವ್ರು ಇಡೀ ವಂಶ ಎಲ್ಲರೂ ಐತೇನ್ರಿ ಈಗ ಕಾಣಿಸ್ತೈತೆ ನಿಮ್ಗೆ? ಮೊಘಲರು ಎಲ್ಲರೂ ಅದಾರ ಅವ್ರ ಪೀಳಿಗೆ ಎಲ್ಲ ನಾಶ ಆಗಿ ಹೋಗೈತೆ. ಉಳಿದ ರಾಜ ಮಹಾರಾಜರು ನೋಡ್ರಿ, ಇವತ್ತು ಶಿವಾಜಿ ಮಹಾರಾಜರ ಮಂತನ ಇದೆ, ಅಹಿಲ್ಯಾಬಾಯಿ ಹೋಳ್ಕರ್ ಮಂತನ ಇದೆ, ಚೆನ್ನಮ್ಮನ ಮಂತನ ಇದೆ, ಸಂಗೊಳ್ಳಿ ರಾಯಣ್ಣ ಹೊರಗಿನವರಲ್ಲ, ಅವ್ರು ಇಲ್ಲಿ ಹತ್ತರ್ಗದವರು. ಏನೋ ಕಾಲನ ಕಾಲ ಅವರ ಮುತ್ಯ ಕುರಿ ಕಾಯ್ಕೋತ ಕುರಿಗಳಿಗೆ ನೀರಿನ ಸಮಸ್ಯೆ ಏನೋ ಹಾಗೆ ಹಿಂಗೆ ಹೋಗಿ ಬೆಳಗಾವಿ ಜಿಲ್ಲಾದಾಗ ಸಂಗೊಳ್ಳಿ ಒಳಗೆ ಹೋದರು. ಹೀಗಾಗಿ ಅವ್ರು ಸಂಗೊಳ್ಳಿ ರಾಯಣ್ಣ ಆದರು. ಸಂಗೊಳ್ಳಿ ರಾಯಣ್ಣನ ಬಿಜಾಪುರ ಜಿಲ್ಲೆಯವರೇ ಅವರ ಪೂರ್ವಜರು. ಮತ್ತು ಚೆನ್ನಮ್ಮನ ನಮ್ಮ ಜಿಲ್ಲೆಯವರೇ. ಹಿಂಗೆ ಅನೇಕ ಸತ್ಪುರುಷರು ಇವತ್ತು ನೀವೆಲ್ಲ ಏನು ನಮ್ಮ ಪ್ರಾಸ್ತಾವಿಕ ಮಾತನಾಡುವಾಗ ಮೀಸಲಾತಿ ಬಗ್ಗೆ, ಹೋರಾಟ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಯಾವುದೇ ಅಂಥದ್ದೇ ಪ್ರಸಂಗ ಬಂದರೂ ಸಹ ಮೀಸಲಾತಿ ಹೋರಾಟ ನಿಲ್ಲುವುದಿಲ್ಲ. ಇದು ಒಂದು ಸಮಾಜದ ಮೀಸಲಾತಿ ಇಲ್ಲ, ಇದರಲ್ಲಿ ಭಾಳ ಜನಾಂಗಗಳು ಕೂಡ್ಯಾವು. ಯಾವ 2A ಲಿಂಗಾಯತರು ವೀರಶೈವ ಸಮಾಜದಲ್ಲಿ ಬಿಟ್ಟು ಹೋದಂಥ ಜನಾಂಗ ಎಲ್ಲರೂ ಅದಾರ. ಅದರೊಳಗೆ ಎಲ್ಲ ಸಮುದಾಯಗಳು, ಇವತ್ತು ಆದಿ ಬಣಿಜ್ಗಾರ ಇರ್ಬೋದು, ನಮ್ಮ ಹಂಡಿ ವಜೀರರು ಇರ್ಬೋದು, ಅದೇ ರೀತಿ ಮರಾಠರು ಇರ್ಬೋದು, ಜೈನರು ಇರ್ಬೋದು, ಅಲ್ಲಿಂದ ಕ್ಷತ್ರಿಯರು ಆ ಸಮಾಜ ಇರ್ಬೋದು, ಕೆಲವೊಂದು ಕ್ರಿಶ್ಚಿಯನ್ರಲ್ಲಿ ಬಿಟ್ಟಂಥ ಸಮಾಜ ಇರ್ಬೋದು. ಈ ರೀತಿ ವೀರಶೈವ ಲಿಂಗಾಯತ 2A ಯಾರಿಲ್ಲಲ್ಲ, ಮರಾಠರು ಎಲ್ಲರೂ ಕೂಡಿ ಇವತ್ತು ಒಂದು ಮೀಸಲಾತಿ ಹೋರಾಟ ಇದೆ. ಗೆಲ್ತೀವಿ ನಾವು. ಸ್ವಲ್ಪ ಟೈಮ್ ಬೇಕಾಗ್ತದೆ, ಭಾಳಷ್ಟು ಕಷ್ಟಗಳು ಬರ್ತಾವೆ, ಹೋರಾಟಗಳು ಮಾಡಬೇಕಾಗ್ತದೆ. ಯಾರೂ ಏನು ಅಂಜೋದಿಲ್ಲ. ನಾನಂತರೂ ಯಾವಾಗಲೂ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಮಾತಾಡಿದ್ದೀನಿ. ಕಲಾಲ್ ಸಮಾಜದವರು ಮೊನ್ನೆ ಅವ್ರದ್ದು ಪಾಪ ಕಲಾಲ್ ಸಮಾಜ ಅಂದ್ರೆ ನಿಮ್ಗೆ ಗುರುತು ಕಟ್ಟಕಿರ್ತಾರೆ ಅವರಿಗೆ. ಅಂದರೆ ಮಾಂಸವನ್ನು ನಮ್ಮ ಏನು ಹಿಂದೂ ಸಮಾಜದಲ್ಲಿ ಅದೊಂದು ವರ್ಗ, ಅವರು ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕತ್ತಾರೆ. ಅವ್ರದ್ದು ಸತ್ತಿದೆ. ಅವರು ಸಹ ಇವತ್ತು ನೋಡಿರಿ ಮೀಸಲಾತಿದು ಭಾಳಷ್ಟು ಗೊಂದಲ ನಡೆದೈತೆ ರಾಜ್ಯದಲ್ಲಿ. ಒಳ ಮೀಸಲಾತಿ ಕೆಲವೊಂದು ಸಮುದಾಯದಲ್ಲಿ ಒಪ್ತಾ ಇಲ್ಲ. ಕೆಲವೊಂದು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅದರಿಂದ ಬೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ, ಭಜಂತ್ರಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವೆಲ್ಲನೂ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ. ಕೊಡಬಾರ್ದು ಅನ್ನೋಂಥ ಕೆಟ್ಟ ಗುಣ ಇದ್ದಾಗ ಇದೆಲ್ಲ ದೊಡ್ಡದಾಗ್ತಾವೆ. ಈಗ 56% ಮಾಡಿದ್ದೀರಿ, ಇನ್ನೊಂದು ಏನು ಬೇಡ್ತಾರೋ ಅವ್ರು ಕೆಲವೊಂದು SC/ST ಜನಾಂಗದವ್ರು ಇನ್ನೊಂದು % ಹೆಚ್ಚು ಮಾಡ್ತಾರೆ. ಏನು ಬೇನೆ ಆಗ್ತೈತಿ ಇವ್ರು ಮಾಡ್ಲಿಕ್ಕೆ? 50 ಮ್ಯಾಗ ಕೊಡಬಾರ್ದು ಸುಪ್ರೀಂ ಕೋರ್ಟ್ ಹೇಳ್ತದೆ. ಆದರೆ ನೀವು 56 ಮಾಡಿರಲ್ಲ, 6% ನೀವು ಸುಪ್ರೀಂ ಕೋರ್ಟಿನ ವಿರುದ್ಧ ಮಾಡಿರಲ್ಲ. ಇನ್ನೊಂದಿಷ್ಟು ಭಜಂತ್ರಿ ಸಮಾಜದವರು, ಬಂಜಾರ ಸಮಾಜದವರು, ಈಗ ಏನು ನಮ್ಮ ಚಲವಾದಿ ಸಮಾಜದವರು, ಮತ್ತು ಏನು ನಮ್ಮ ಆದಿ ಜಾಂಬವ ಸಮಾಜದವ್ರು ಕೇಳ್ತಾ ಇದ್ದಾರೆ, ನಮ್ಮವ್ರು ಕೊಡ್ರಿ, ಹಿಂದೂಗಳಿಗೆ ಕೊಡ್ರಿ, ಯಾರ್ಯಾರು ಒಯ್ದುಕೊಳ್ಳಕತ್ತೀರಿ ನಾವು? ಮನೆ ಬೆಳಗಾವ್ದಾಗ ಹೇಳಿದೆ, ಯಾವ ಸಂವಿಧಾನದಾಗ ಐತಿ ಹೇಳ್ರಿ ಮುಖ್ಯಮಂತ್ರಿಗಳ ಕೇಳಿದೆ. ನೀವು ಸಂವಿಧಾನದಾಗ ಹೇಳ್ರಿ, ಇಂಥ ಸಮಾಜಗಳು ಹೇಳ್ರಿ, ನಾವು ಧರ್ಮ ಆಧಾರಿತ ಎಲ್ಲ ಹೇಳೋಕ್ಕೆ ಬರಲಿಲ್ಲ ನಮ್ಮ ಸಿದ್ದರಾಮಯ್ಯನವ್ರಿಗೆ. ಹಾಂ ಹ್ಞೂ ಅಂತ ಕಲಾಸ. ಅದಕ್ಕೆ ನಮ್ಮ ಎಲ್ಲ ಸಮುದಾಯ ಸಲುವಾಗಿ ಹೋರಾಟ ಇದೆ. ನೀವು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಅನ್ಯ ಸಮಾಜದವರು ನಾವೆಲ್ಲ ಸಮುದಾಯದ ನಿಮ್ಮ ನ್ಯಾಯಯುತವಾದಂಥ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ನೀವೆಲ್ಲ ಒಕ್ಕಟ್ಟಾಗಿರಿ. ಇವತ್ತು ಈ ಜನರಿಗೆ ಒಂದು ಜಾಗೃತಿ ಬಂದೈತಿ ರಾಜ್ಯದಾಗ. ಹೆಂಗೆ ಜಾಗೃತಿ ಬಂದೈತಂದ್ರೆ ಸಣ್ಣ ಹುಡುಗರು ಇವತ್ತೆಲ್ಲ ನಿಮಗೆಲ್ಲ ಗಾಬರಿ ಅನ್ನಿಸ್ಬೋದು. ಯಾವ ನೋಡ್ರಿ ನಾವು ಬಿಜಾಪುರದವ, ಮಂಡ್ಯ ಮೈಸೂರಿನಾಗ ನಮ್ಮ ಈ ಕಡೆ ಲೀಡರ್ಗಳನ್ನ ಯಾರನ್ನ ಒಪ್ಪ್ಯಾರೇನ್ರಿ? ರಾಮಕೃಷ್ಣ ಹೆಗಡೆಯವ್ರನ್ನ ಒಪ್ಪ್ಯಾರ, JH ಪಟೇಲ್ರನ್ನ ಒಪ್ಪ್ಯಾರ, ಯಾರನ್ನೂ ಒಪ್ಪಿದ್ರಿ? ಯಡಿಯೂರಪ್ಪನ ಒಪ್ಪ್ಯಾರ, ಯಾರೂ ಕಡೆಯವ್ರು ಒಪ್ಪಿದ್ದಿಲ್ಲ. ಫಸ್ಟ್ ಮನುಷ್ಯ ನಾನು ಇವತ್ತು ಇಡೀ ಕರ್ನಾಟಕದಲ್ಲಿ ಜನರಿಗೆ ಎಲ್ಲ ಭಾಗದಲ್ಲಿ ಒಪ್ಪುವಂಥ ಒಂದು ಮದ್ದೂರಿನಾಗದಲ್ಲಿ ನಮ್ಮ ಅಪ್ಪಗೋಡು ಕೂತಾರೆ ನೋಡು, ಔಷಧಕ್ಕೆ ಲಿಂಗಾಯತರಿಲ್ಲ ಅಲ್ಲಿ ಮಂಡ್ಯದಾಗ, ಎಲ್ಲ ಲಿಂಗಾಯತರ ಮನೆಯೂ ಇಲ್ಲ ಅಲ್ಲಿ. ಅಷ್ಟಲ್ಲಿ ಸಹಿತ ನಮ್ಮ ಕುಮಾರಸ್ವಾಮಿ ಗಾಬರಿ ಆಗ್ಯಾರ, ಏನಣ್ಣ ಇಲ್ಲೇನು ಬಂದು ದುಂಗಡಿ ಎಬ್ಸಿ ನಮ್ಮಲ್ಲಿ
ಯಾಕಪ್ಪ ಅಂದ್ರೆ ಇದಕ್ಕೆ ಯಾಕೆ ನಮ್ಮ ಯುವಕರಲ್ಲಿ ಜಾಗೃತಿ ಆಗೈತಂದ್ರೆ ನಮ್ಮ ಹಿಂದೂ ಸಮಾಜ ತುಳಿಯುವಂಥ ಕೆಲಸ ಏನು ನಡೆದಲ್ಲ, ನಮ್ಗೆ ಅಪಮಾನ ಮಾಡೋದು, ಗಣಪತಿ ಕೂಡಿಸಲಾರ್ದಂಗೆ ಮಾಡೋದು, ಕಲ್ಲು ಒಗೆದು, ಶ್ರೀರಾಮನ ಮೆರವಣಿಗೆ ಮೇಲೆ ಕಲ್ಲು ಒಗೆದು, ಈ ರೀತಿ ಏನು ನಮ್ಮ ನಾವೇನು ಯಾರಿಗಾರು ಕಲ್ಲು ಹೋಗಿದೀವನ್ರಿ ಬಿಡ್ರಲ್ಲಕ್ಕ, ಹಂಗೆ ಒಬ್ಬೊಬ್ರು ಬಂದಿರ್ತಾರೆ ಬಿಡ್ರಿ ನೋಡ್ರಿ ಒಳಗೆ. ಯಾರು ನಾವು ಏನಾರ ಅವ್ರ ಇದ್ರ ಮ್ಯಾಗ ಏನಾರ ಜಾತ್ರೆ ಆಗೋದು ಕಲ್ಲು ಹೋಗೋದು ಏನು ಉರ್ಸದ ಪರ್ಸದಾಗ ಮತ್ತು ಗಣಪತಿ ಮ್ಯಾಗ ಕಲ್ಲು ಹೋಗಿರ್ತಾರೆ, ಮತ್ತೆ ಅವ್ರಿಗೆ ಏನು ಮಾಡಬೇಕು? ಇನ್ನಾಗ ಹೂವು ಹಾಕಿದ್ರಲ್ಲ ಅದು ರೆಡಿ ಇಡಬೇಕೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಯಾರು ಯಾರೇ ದೇಶ ವಿರುದ್ಧ ಕೆಲಸ ಮಾಡಿದ್ರೆ, ರಾಮನ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ರೆ, ಚೆನ್ನಮ್ಮನ ಸಂಗೊಳ್ಳಿ ರಾಯಣ್ಣ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ರೆ JCB ರೆಡಿ. ಯಾಕಪ್ಪ ಅಂದ್ರೆ ಇವತ್ತು ಉತ್ತರ ಪ್ರದೇಶ ಶಾಂತಿ ಯಾಕಾಗೈತೆ ಅಂದ್ರೆ JCB ಐತೆ ಅಂತ ಹೇಳಿ. ಅದಕ್ಕೆ ಮುಂದಿನ ದಿವಸ ನಮ್ಮ ದಿವಸದ 28ಕ್ಕೆ ಕೆಲವೊಂದು ಮಂದಿ ಹೇಳ್ತಾರ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ. ಹೌದಪ್ಪ, ನಾನು ಸ್ವಯಂ ಘೋಷಿತನೇ ಇದ್ದೀನಿ. ನೋಡೋಲ್ಲ, ಸ್ವಯಂ ಘೋಷಿತ ಅನ್ನುವಂಥದ್ದು ಶಬ್ದ ಜನ ಇವತ್ತು ತೆಗೆದಾಕ್ತಾರೆ. ಅವ್ರಿಗೆ ಒಳ್ಳೆಯ ಒಂದು ಸರ್ಕಾರ ಬೇಕಾಗಿದೆ. ನೀರಾವರಿ ಎಲ್ಲಿ ಆಗ್ತಲಾಕತೈತ್ರಿ? ನೀರಾವರಿ ಎಷ್ಟು ಕಷ್ಟ ಐತೆ ರೈತರದ್ದು. 4 ಲಕ್ಷ ಹುದ್ದೆಗಳು ಖಾಲಿ ಅದಾವು, ತುಂಬಲಾಗ್ತಾ ಇರಲಿಲ್ಲ. ನಮ್ಮ ಯುವಕರೆಲ್ಲ ಶಾಲಿ ಕಲ್ತು ಹಳ್ಳಿಯಾಗೆಲ್ಲ ಕಟ್ಟಿ ಕೂತ್ ಚಕ್ಕ ಆಡ್ಕೋತ ಕೂತಾರ, ಇಸ್ಪೆಟ್ ಆಡ್ಲಕತ್ತಾರ ಇಲ್ಲೋ? ಅದೇ ನೋಡ್ರಿ 2,88,000 ಸರ್ಕಾರಿ ಹುದ್ದೆ ಖಾಲಿ ಅದಾವೆ, ತುಂಬಲಾಗ್ತಾ ಇರಲಿಲ್ಲ. ಅಲ್ಲಿಂದ 1 ಲಕ್ಷ ಈ ನಿಗಮ ಮಂಡಳಿ ಇರ್ತದವಲ್ಲ ಇವು ಖಾಲಿ ಅದಾವು. ವರ್ಷಕ್ಕೊಂದು 50,000 ನೌಕರಿ ಕೊಟ್ಟರೆ 50,000 ಹುಡುಗರಿಗೆ ಉದ್ಯೋಗ ಆಗ್ತದೆ, 50,000 ಕುಟುಂಬ ಉದ್ಧಾರ ಆಗ್ತಾವೆ. ಆದರೆ ದುರ್ದೈವ ಅಂದ್ರೆ ನೀರಾವರಿ ಬಗ್ಗೆ ಹೇಳಿದೆ ಮೊನ್ನೆ ನಾನು ಬಜೆಟ್ ಭಾಷಣದಾಗ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮುಖ್ಯಮಂತ್ರಿಗಳೇ, ಈಗಾಗಲೇ ಈ ವರ್ಷವೂ 1,16,000 ಕೋಟಿ ಸಾಲ ಮಾಡ್ಲಕತ್ತೀರಿ, ಇನ್ನೊಂದು 1,00,000 ಕೋಟಿ ರೂಪಾಯಿ ಸಾಲ ಮಾಡಿರಿ, ಏನಾಗಿದ್ದಾಗ್ತತಿ ಮುಂದೆ ರೈತರಿಗೆ ನೀರು ಕೊಡುವಂಥ ಕೆಲಸ ಮಾಡಿರಿ. ನೀರಾವರಿ ಆದ್ರೆ ಸಾಕು, ಮತ್ತೇನಾರು ಬೇಕೇನಪ್ಪ ನಿಮಗೆ? ಗ್ಯಾರಂಟಿ 5 ಕಿಲೋ ಬೇಕೇ ಏನು? 10 ತಾಸು ಕರೆಂಟ, ನೀರ ಇಟ್ಟು ಕೊಟ್ಟು ಬಿಡ್ರಿ. ನಾನು ಹೇಳಿ ಸೇವೆ ಮಾಡಿ ವಿಧಾನಸಭೆ ಒಳಗೆ ದುರ್ದೈವ ಅಂದರೆ ಯಾರೂ ಮಾತಾಡೋದಿಲ್ಲಪ್ಪ ಇದನ್ನು. ಯಾರು ಒಬ್ಬರೇ ಎದ್ದು ನಿನ್ನ ಹೋದ ಸಲನೂ ಮಾತಾಡ್ದ ಒಬ್ಬರು ಎದ್ದು ನಿಂತು ನಾವೆಲ್ಲ ನಿಮ್ಮ ಸಪೋರ್ಟ್ ಇದೀವ್ರಿ, ನಾವೆಲ್ಲ ಕೂಡಿ ಮುಖ್ಯಮಂತ್ರಿ ಒತ್ತಾಯ ಮಾಡೋಣ, ನಮಗೇನೂ ಬೇಡ, ಈ ಒಂದು ಏನು ನೀರಾವರಿ ಇದೆಯಲ್ಲ ಇದು ಏನು ಯತ್ನಾಳ್ ಹೇಳಕತ್ತಿ ಸತ್ಯ ಐತೆ ದಿಟ್ಟೂ ಮಾತಾಡಲಿಲ್ಲ, ಒಬ್ಬರು ಮಾತಾಡಲಿಲ್ಲ. ಬಿಡೋದು ಬಿಡ್ತಾರ, ಯಾವ್ದಾರು ನಮ್ಮ ಸಮಾಜಕ್ಕೆ ಮೀಸಲಾತಿ ಕೇಳ್ತಾರ, ನೀರಾವರಿ ಕೇಳ್ತಾರ, ನಮ್ಮ ಮಕ್ಕಳಿಗೆ ನಿರುದ್ಯೋಗಿ ನೌಕರಿ ಕೊಡೋದು ಹೇಳಿದ್ರೆ ನನ್ನ ಹೆಂಡ್ರ ಮಕ್ಕಳಿಗೆ IPL ಟಿಕೆಟ್ ಮಾಡ್ತಾರೆ. ನೀವು IPL ಟಿಕೆಟ್ ಸಲ ಕಳಿಸಿರಿ ನಮ್ಮ ಹೆಂಡ್ರ ಮಕ್ಕಳನ್ನ ಟಿಕೆಟ್ಗೆ ಎದಕ್ಕೆ ಕಳಿಸಿರಿ ನೀವು? ಏನ ಅಭಿವೃದ್ಧಿಗೆ ಕೇಳಕ್ಕೆ ಕಳಿಸಿರಿ? ನಮ್ಮನ್ನ MLA ಮಾಡಿದ್ದು. ಮತ್ತು ನಾವು IPL ಟಿಕೆಟ್ ಕೊಡ್ರಿ, ನನ್ನ ಹೆಂಡತಿಗೆ ಒಂದು ಟಿಕೆಟ್ ಕೊಡ್ರಿ, ನನಗೊಂದು ಟಿಕೆಟ್ ಕೊಡ್ರಿ, ನನ್ನ ಮಗುಗೆ ಒಂದು ಕೊಡ್ರಿ, ನಾ ಇಟ್ಕೊಂಡವ್ರಿಗೆ ಒಂದು ಕೊಡ್ರಿ ಅನ್ಕೋತ ಹೋದ್ರ ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಜನರಿಗೆ ಬೇಕಾಗಿದ್ದು ನೀರಾವರಿ, ಕಲ್ತು ಹುಡುಗರಿಗೆ ನೌಕರಿ, ಇವೆರಡು ಸಿಕ್ಕರೆ ಏನಾಗ್ತದೆ? ಇವ್ರು ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ. ಯಾರು ಅತ್ತಿ ಮನೆಗೆ ಹೋಗೋಕೆ ನಾವು ಬಸ್ ಚಾರ್ಜ್ ಕೊಡ್ತೀವಿ, ಕಾಕನ ಮನೆಗೆ ಹೋಗೋ ಬಸ್ ಚಾರ್ಜ್ ಕೊಡ್ತೀವಿ, ಅಕ್ಕನ ಮನೆಗೆ ಹೋಗೋ ಕೊಡ್ತೀವಿ. ನೀವು ಯಾವ ಮಕ್ಕಳಿಗೆ ಕೊಡೋದೇನು ಬೇಕಾಗಿಲ್ಲ. ನಮ್ಮ ಜನ ಉದ್ಧಾರ ಆಗ್ಬೇಕಾದ್ರೆ ಎಲ್ಲ ಸಮಾಜ ನೋಡಿ, ನೀರು ಬತ್ತಂದ್ರೆ ಇಡೀ ಊರೇ ಉದ್ಧಾರ ಆಗ್ತದೆ. ಎಷ್ಟು ಚೇಂಜ್ ಆಗೈತಿ ಈಗ, ಮೊದಲಿನ ಬಿಜಾಪುರ ಇಲ್ಲಲ್ಲ, ಮೊದಲು ಹೆಂಗಿತ್ತು ಬಿಜಾಪುರ, ಎಲ್ಲಿ ಕಾಲುವೆಗಳು ಬರ್ತಾವಿಲ್ಲ ಅನ್ನಂಗಿತ್ತಿಲ್ಲೋ. ಈಗ ಇಷ್ಟೆಲ್ಲ ನೀರಾವರಿ ಆಗ್ಯಂದ್ರೆ ಎಷ್ಟೋ ರೈತರು ಉದ್ಧಾರ ಆಗ್ಯಾರ. ಇನ್ನೊಂದು 10-12 ಲಕ್ಷ ಎಕರೆ ನಮ್ಮ ಆಲ್ಮಟ್ಟಿ ಯೋಜನೆ ಆಯ್ತಂದ್ರೆ ನಮ್ಮ ರೈತರು ಯಾರಿಗೂ ಏನು ಬಿಡೋ ಅವಶ್ಯಲ್ಲ. ತಮ್ಮ ಹೊಲದಾಗ ಒಬ್ಬ ಯಾವನಾರ ಒಂದು ದೊಡ್ಡ ಮನೆತನ ಇತ್ತು ಅಂದ್ರೆ, ಕುಟುಂಬ ಇತ್ತಂದ್ರೆ ಒಂದು ಮನೆಯಾಗ ಒಬ್ಬ ಸರ್ಕಾರಿ ನೌಕರಿದಾಯಿತು, ಉಳ್ಕಿದ್ರು ಒಕ್ಕಲ್ತನ ಆಯಿತು, ಒಬ್ಬ ವ್ಯಾಪಾರ ಆಯಿತು. ಹಿಂಗೆ ಮಾಡ್ಕೊಂಡು ಹೋದ್ರೆ ಅದು ನಿಜವಾದಂಥ ಅಭಿವೃದ್ಧಿ ಆಗ್ತದೆ. ಅದಕ್ಕೇ ಚೆನ್ನಮ್ಮನವಂಥವ್ರನ್ನ, ಶಿವಾಜಿ ಮಹಾರಾಜನ ಯಾಕೆ ನೆನೆಸ್ತೀವಿ ಅಂದ್ರೆ ಅವ್ರ ಆಡಳಿತ ಹಂಗಿತ್ತು, ಅವರು ಜನಪರ ಆಡಳಿತ ಇತ್ತು. ಅವಾಗ ಜನರಿಗಾಗಿ ಕೆಲಸ ಮಾಡ್ತಿದ್ರು. ಈಗ ನಾವು
ಜನರು ಲೂಟಿ ಮಾಡೋರಾಗಿವೆ. ಹೀಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಬರೀ ಈ ಬಿಸ್ಕಿಟ್ ಕೊಟ್ಟಂಗೆ ಏನಾರ ಒಂದು ಸ್ಕೀಮ್ ಕೊಟ್ಟರೆ ಅಲ್ಲ, ಒಟ್ಟಾರೆ ಮುಂದಿನ ದಿವಸದಲ್ಲಿ ಜನ ಜಾಗೃತರಾಗ್ರಿ. ನೀವೆಲ್ಲ ಜಾಗೃತರಾದ್ರಂದ್ರೆ ಈ ದೇಶನೇ ಸುಧಾರಣೆ ಆಗ್ತದೆ. ಇವಾಗ ಸುಧಾರಣೆ ಆಗೈತಿ ಇಲ್ಲಿ ದೇಶ, ಹಂಗೆ ಕರ್ನಾಟಕನೂ ಸಹಿತ ನಿಮ್ಗೆಲ್ಲ ಒಳ್ಳೇದಾಗಬೇಕಂದ್ರೆ ವೀರರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ನಾ ಸಂಗೊಳ್ಳಿ ರಾಯಣ್ಣವರು ಇದಕ್ಕೆ ಹೋಗಿದ್ದೆ, ಅವ್ರದ್ದೇನು ಗಲ್ಲಿಗೆ ಏರಿಸಿದಂಥ ನಂದಗಾಡು. ಅವತ್ತು ನೋಡ್ರಿ ಸುಪ್ರೀಂ ಕೋರ್ಟ್ನಾಗ ನಮ್ಮದು ಸಕ್ರೆ ಫ್ಯಾಕ್ಟ್ರಿ ಕೇಸ್ ಇತ್ತು. ಅವತ್ತೇ ಜಜ್ಮೆಂಟ್ ಬರೋದಿತ್ತು. ಅದು ಎಷ್ಟು ಪವರ್ ಇರ್ತದೆ ನೋಡ್ರಿ. ಒಂದೊಂದು ಪೊಲೀಸರು ಅಂದ್ರೆ ಸುಮ್ಮಾಗಿ ಹೋಗಿಲ್ಲ ಅವ್ರು ಪೂಜೆಗೆ ಅರ್ಹರಾಗ್ಯಾರ ಅಂದ್ರೆ ಅವ್ರ ಬಳಿ ಶಕ್ತಿ ಇರ್ತದೆ. ನಾ ಸಂಗೊಳ್ಳಿ ರಾಯಣ್ಣರ ನಂದಗಡದು ಅವ್ರ ಇದ್ರದ್ದು ಒಂದೊಂದು ದ್ವಾರ ಐತಲ್ಲ, ಆ ದ್ವಾರದಾಗ ಹಿಂಗೆ ಒಳಗೆ ಕಾಲಿಡ್ತಿದ್ದೆ. ದಿಲ್ಲಿದಿಂದ ಒಂದು ಫೋನ್ ಬಂತು, ಸುಪ್ರೀಂ ಕೋರ್ಟ್ನಾಗ ನಿಮ್ಮ ಫ್ಯಾಕ್ಟ್ರಿ ಒಂದು ವಾರನಾಗ ಚಾಲೂ ಮಾಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ನಾಗ ಆದೇಶ ಆಯಿತು. ನಮ್ಮ ಬಗ್ಗೆ ಸಂಗೊಳ್ಳಿ ರಾಯಣ್ಣನ ಆವತ್ತಿನಿಂದ ಸಂಗೊಳ್ಳಿ ರಾಯಣ್ಣದೇನು ಪುಣ್ಯತಿಥಿ ಮಾಡ್ತಾರಲ್ಲ, ಪ್ರತಿ ವರ್ಷ ನಾನೇ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಲಕತ್ತೀನಿ. ಯಾಕಂದ್ರೆ ಎಲ್ಲ ಪುಣ್ಯ ಪುರುಷರು ಅವ್ರು ಯಾವುದೇ ಜಾತಿ ಹುಟ್ಟಲಿ, ಇವತ್ತು ಅಂಬೇಡ್ಕರ್ ಅವ್ರು ಇರಲಿ, ಅಲ್ಲಿ ಯಾವುದೇ ಜಾತಿ ಮಾಕತ್ತವಲ್ಲ, ಅವ್ರ ಸಮಾಜ ಕೊಟ್ಟಿದ್ದಕ್ಕೆ ನಾವೆಲ್ಲ ಇಲ್ಲೆಲ್ಲ ಸಮಾಜದವ್ರು ಬಂದಿರಿ. ನೀವು ಎಷ್ಟೋ ಮಂದಿ ಎಲ್ಲ ಸಮಾಜದವ್ರು ಬಂದು ನನಗೆ ಹರ ಹಾಕಿದ್ರು, ಎಲ್ಲ ಸಮಾಜದವ್ರು. ಅಂದರೆ ಇದು ಒಂದು ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ನಮ್ಮ ಹುಡುಗರು ಮಾಡ್ಯಾರ, ನೀವೆಲ್ಲ ಸಹಕಾರ ಕೊಟ್ಟಿರಿ. ಕೆಲವೊಂದು ತಕರಾರು ಮಾಡೋರು ಇರ್ತಾರೆ, ಕೇಸ್ ಹಾಕೋರು ಇರ್ತಾರೆ, ಏನು ಮಾಡ್ಲಿಕ್ಕಾಗೋದಿಲ್ಲ. ಅವರು ಇರೋರೆ ಯಾರ ಕಾಲದಾಗಿಲ್ಲಪ್ಪ, ರಾಮಾಯಣ ಕಾಲದಾಗಿಲ್ಲ, ಮಹಾಭಾರತನಾಗಿಲ್ಲ, ಎಲ್ಲ ಕಾಲದಾಗ ನಮ್ಮವ್ರೆ ಕಾಡ್ತಿರ್ತಾರೆ. ಒಳಗೆ ಕೊಂಡಿ ಮಿಂಚನ್ಗಳ ತಿಂದು ಒಳಗೆ ಚುಚ್ಚಿಕೊಂಡ್ರು ಅಂತ ಇರ್ತಾವೆ. ಅದಕ್ಕೆ ನೀವು ಯಾರೋ ತಲೆ ಕೆಡಿಸೋಬೇಡ್ರಿ, ನೀವು ಒಳ್ಳೆ ಕೆಲಸ ಮಾಡಿದ್ರಿ. ಈಗ ನಾನು ಹೊಂಟಿಲ್ಲ, ಒಬ್ಬನೇ ಒಂಟಿ ಸಲಗತ್ತು ಹೊಂಟಿಲ್ಲ. ನಾನು ಕರ್ನಾಟಕದಾಗ ಮೊನ್ನೆ ಬಾಗಲಕೋಟ್ನಾಗ 4 ಮಾಜಿ ಮುಖ್ಯಮಂತ್ರಿಗಳು ಕರೆದ ಸಭೆಗಳು 200 ಮಂದಿ ಕೂಡಿದ್ದಿಲ್ಲ. ನಾವು ಹೋದಾಗ 2,000 ಮಂದಿ ಕೂಡಿದ್ರಪ್ಪ. ಆ ಹಾಲೇ ತುಂಬಿದ್ದಿಲ್ಲ. ಮೊನ್ನೆ ನೋಡಿದೆ, ಹಿಂದಿನ ದಿವಸ 4 ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಕೂಡಿ ಹೋದ್ರೆ 1,000 ಮಂದಿ ಇದ್ದಿಲ್ಲ ಕಮತಿಗೆ. ನಾವು ಹೋದಾಗ 5-6 ಸಾವಿರ ಮಂದಿ ಇತ್ತು. ಸೇರ್ತಾರೆ ಹುಚ್ಚು ಬಸನಗೌಡ ಹುಚ್ಚದ, ನಾವು ಏನೇನು ಮಾತಾಡ್ತಾನ, ತಾನೇ ಮುಖ್ಯಮಂತ್ರಿ ಹುಚ್ಚ ಅಂದ್ರೆ ಯಾರಿಗೂ ಸುರಿದು ಕಲ್ಲು ಹೋಗಿತಾರೆ. ಮಂದಿ ಸೇರ್ತಾರಂದ್ರೆ ನಿಮ್ಮದು ದಂಡಿಗೆ ಬಂದೈತಿ. ಇನ್ನು ನಮ್ಮ ಯುಗ ಚಾಲು ಆಗೋದ ಸಂಕೇತ ನೀವೆಲ್ಲ ಕೊಡ್ಲಾಕತ್ತೀರಿ. ಕೇಸರಿ ಯುಗ ಚಾಲು ಆಗೋದು ಕರ್ನಾಟಕದಾಗ. ಅದಕ್ಕೆ ಬಂದ ವೇಳೆ ಗಟ್ಟಿಯಾಗಿರ್ರಿ, ಯಾರು ಏನು ಹೇಳಿದ್ರು ಕೇಳಬೇಡ್ರಿ. 2028ಕ್ಕೆ ನಮ್ಮದು ಗಚ್ಚ, JCB ಗಚ್ಚ, ನಮ್ಮ ರಿಸರ್ವೇಷನ್ ಗಚ್ಚ. ಎಲ್ಲ ಸಮಾಜಕ್ಕೆ, ಮತ್ತು ನಮ್ಮ ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜಕ್ಕೆ ಏನು ಅವ್ರೇನು 5% ಕೊಟ್ಟಾರಲ್ಲ, ಅದನ್ನು ತೆಗೆದು ಒಗಿತೀವಿ. ಈ ಕಡೆ ದಲಿತರಿಗೆ, ಹಿಂದುಳಿದವರಿಗೆ, ಹಾಲು ಮತ ಎಲ್ಲರಿಗೆ ಹರಿದು ಹಂಚಿ ತಿಂದು ನಮ್ಮ ಮಕ್ಕಳು ಒಳ್ಳೇದಾಗಬೇಕು, ಒಬ್ಬ ಬಡವನ ಮಗನೂ ಒಳ್ಳೇದಾಗಬೇಕು, ಎಲ್ಲ ಬಡವ್ರಿಗೆ ಸಿಗ್ಬೇಕು ಮೀಸಲಾತಿ. ಈಗ ನನಗೆ ಮೀಸಲಾತಿ ತೊಗೊಂಡ್ರೆ ಹಂಗೆ ನನಗೆ ದೇವರು ಕೊಟ್ಟನ, ನನ್ನ ಮಕ್ಕಳಿಗೇನು ಕೊರತಿಲ್ಲ. ನಾವು ನಮ್ಮಂಥವ್ರು ತೊಗೋಬಾರ್ದು. ಅದು ನಮ್ಮ ಬಡವರು ನಮ್ಮ ಸಮಾಜದಲ್ಲಿ ಅಂತ ಯಾವುದೇ ಸಮಾಜನಾಗಿರಲಿ, ದೇವ್ರು ನಮ್ಗೆ ಕೊಟ್ಟ ಮ್ಯಾಗ ಅದನ್ನು ನಾವು ಸ್ವೀಕಾರ ಮಾಡಲಾರ್ದೇ ಸಮಾಜಕ್ಕೆ ಎಲ್ಲ ಬಿಟ್ಟು ಕೊಡುವಂಥ ಗುಣ ಎಲ್ಲರೂ ಕಲಿಬೇಕು. ಅದೇ ಚೆನ್ನಮ್ಮನ ಇವತ್ತು ಆರಾಧನೆ ಮಾಡುವಂಥ ಇಷ್ಟೆಲ್ಲ ನೋಡ್ರಿ. ಯಾವಾಗೋ ಚೆನ್ನಮ್ಮ ಆಗಿ ಹೋಗ್ಯಾಳ, ಆದರೂ ಇವತ್ತೂ ನಾವು ನೆನೆಸ್ಲಾಕತ್ತೀವಿ. ಯಾವಾಗೋ ಶಿವಾಜಿ ಮಹಾರಾಜರಾಗಿ ಹೋಗ್ಯಾರ, ಇವತ್ತೂ ನಾವು ನೆನೆಸ್ಲಾಕತ್ತೀವಿ. ಅಂದ್ರೆ ಅವರು ನಂತರ ಇನ್ನೂ ಈ ಒಂದು ಭೂಮಿ ಮ್ಯಾಗ ಜೀವಂತ ಅದ ಅನ್ನೋದಕ್ಕೆ ಮುತ್ತಿಗೆಯ